ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಗಳು ಚೈತ್ರ. ಇವತ್ತು ಒಂದು ಡಿಫ್ರೆಂಟಾಗಿರೋಂಥ ಮತ್ತು ತುಂಬ ಟೇಸ್ಟಾಗಿರೋಂಥ ಕೊಬ್ಬರಿ ಪಾಯಸ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಪಾಯಸ ನೋಡಿ, ನಾನು ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇದನ್ನು ರವೆ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು. ನೋಡಿ, ಈ ಥರ ಮಾಮೂಲಿ ನಾವು ಅನ್ನಕ್ಕೆ ಏನು ಯೂಸ್ ಮಾಡ್ತೀವಲ್ಲ ಅದೇ ಅಕ್ಕಿನ 1 ಟೇಬಲ್ ಸ್ಪೂನಷ್ಟು ತೊಗೊಬೇಕು. ನೋಡಿ, ಈ ಥರ ರವೆ ಥರ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಕಪ್ಪಲ್ಲಿ 1/4 ಕಪ್ಪಷ್ಟು ಹಸಿ ಕೊಬ್ಬರಿ ಪಾಯಸ ಆದ್ದರಿಂದ ಕೊಬ್ಬರಿ ಇಂಪಾರ್ಟೆಂಟು, ಹಸಿ ಕೊಬ್ಬರಿ. ನೋಡಿ, ಈಗ ಹಾಲು ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಥರ ಮಾಡ್ಕೊಬೇಕು. ನಾನಿಲ್ಲಿ 1/2 ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ. ಟೋಟಲಿ 1/2 ಲೀಟರ್ ತೊಗೊಬೇಕು. ಆ 1/2 ಲೀಟರಲ್ಲೇ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ನೋಡಿ, ಒಂದು ಬಾಣಲೆ ಇಟ್ಟು 3 ಸ್ಪೂನಷ್ಟು ತುಪ್ಪ ಹಾಕ್ಕೊಬೇಕು. ನೆಕ್ಸ್ಟು ರವೆ ಥರ ಮಾಡ್ಕೊಂಡಿದ್ದೀವಲ್ಲ ಅಕ್ಕಿ ತರಿ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಇದೇ ಥರ ತುಪ್ಪದಲ್ಲಿ ಕೈ ಆಡಿಸ್ತಾ ಇರಬೇಕು 1 ನಿಮಿಷ. ನೋಡಿ, ಅದು ಸ್ವಲ್ಪ ತುಪ್ಪದಲ್ಲಿ ಬೇಯ್ತಾ ಹೋಗುತ್ತೆ. 1 ನಿಮಿಷ ಅದೇ ಥರ ಫ್ರೈ ಮಾಡಿಕೊಡ್ತಾ ಇರಬೇಕು. ನೆಕ್ಸ್ಟು ಗೋಡಂಬಿ, ಅದ್ರ ಜೊತೆಗೇ ಗೋಡಂಬಿ ಹಾಕ್ಕೊಂಡು ಇದನ್ನು ಸಹ ಫ್ರೈ ಮಾಡಬೇಕು. ಇದು ಸಹ ಗೋಲ್ಡನ್ ಬ್ರೌನ್ ಬರಬೇಕು. ಅಲ್ಲಿ ತನಕ ಈ ಥರ ತಿರುಗಿಸ್ಕೊಡ್ತಾ ಇರಬೇಕು. ನೋಡಿ, ಈ ಥರ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ. ಇದು ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ತಳ ಅಂಟುತ್ತೆ, ಹಂಗಾಗಿ ಈ ಥರ ನೋಡಿಕೊಂಡು ತಿರುಗಿಸ್ಕೊಡ್ತಾ ಇರಬೇಕು. ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ನೆಕ್ಸ್ಟು ನಾವು ಸ್ಮೂತಾಗಿ ಮಾಡ್ಕೊಂಡಿದ್ದೀವಲ್ಲ ಹಸಿ ಕೊಬ್ಬರಿ ಪೇಸ್ಟನ್ನು ಹಾಕ್ಕೊಬೇಕು. ನೋಡಿ, ಈ ಥರ ಪೇಸ್ಟ್ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಹಸಿ ಕೊಬ್ಬರಿ ಹಸಿ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗಬೇಕು. ಒಂದು 2 ನಿಮಿಷ ಅಷ್ಟು ನಾವು ಈ ಥರ ನೋಡಿ, ಈ ಥರ ಕೈ ಆಡಿಸ್ಕೊಡ್ತಾ ಇರಬೇಕು. ಸ್ವಲ್ಪ ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ನೀರನ್ನು ಆ್ಯಡ್ ಮಾಡ್ಕೊಂಡ್ಲೇಬೇಡಿ, ಹಾಲಲ್ಲೇ ಇದನ್ನು ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ನೈವೇದ್ಯಕ್ಕೆ ಅಷ್ಟೇ ಅಲ್ಲ, ಯಾವಾಗ ಬೇಕಾದ್ರೂ ಇದನ್ನು ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿ ಇರುತ್ತೆ. ನೋಡಿ, ಈ ಥರ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಂತ ನಾನು ತಿರುಗಿಸ್ಕೊಡ್ತಾ ಇದ್ದೀನಿ. ನೋಡಿ, ನೆಕ್ಸ್ಟು ಹಾಲನ್ನು ಹಾಕ್ಕೊಬೇಕು. 1/2 ಲೀಟರಷ್ಟು ನಾನು ಏನು ಹಾಲು ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಈಗ ಈ ಟೈಮಲ್ಲಿ ಒಂದು 2 ನಿಮಿಷ ಫ್ರೈ ಆದಮೇಲೆ ಹಸಿ ಕೊಬ್ಬರಿ ಹಾಕ್ಕೊಬೇಕು. ನೋಡಿ, ಈ ಥರ ಸ್ವಲ್ಪ ಕೂಡ ನೀರನ್ನು ಹಾಕಬಾರ್ದು, ಹಾಲಲ್ಲೇ ಇದನ್ನು ಮಾಡ್ಕೊಬೇಕು. ನೋಡಿ, ಈಗ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕುದಿ ಬರ್ತಾ ಇದೆ. ನೋಡಿ, ಈ ಥರ ಕುದಿ ಬರ್ತಾ ಇದೆ. ಇದೇ ಥರ ಕೈ ಆಡಿಸ್ತಾನೇ ಇರಬೇಕು. ಮಧ್ಯದಲ್ಲಿ ಲಿಡ್ ತೆಗೆದು ಈ ಥರ ಕೈ ಆಡಿಸ್ಕೊಡ್ತಾ ಇರಬೇಕು. ಯಾಕಂದರೆ ಕೊಬ್ಬರಿ ಮತ್ತು ಅಕ್ಕಿ ಹಾಕಿರೋದ್ರಿಂದ ತಿಕ್ಕಾಗಿ ತಳ ಅಂಟುತ್ತೆ, ಹಂಗಾಗಿ ಈ ಥರ ತಿರುಗಿಸ್ಕೊಡ್ತಾ ಇರಿ. ನೋಡಿ, ಈಗ ಒಂದು 5 ನಿಮಿಷ ನೀವು ಇದೇ ಥರ ತಿರುಗಿಸ್ಕೊಟ್ಟಿದ್ದಾದಮೇಲೆ ಸಕ್ಕರೆ, ಅದೇ ಕಪ್ಪಲ್ಲಿ ನಾನು ಕೊಬ್ಬರಿ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ 1/2 ಕಪ್ಪಷ್ಟು ನಾನು ಸಕ್ಕರೆ ಇಲ್ಲಿ ತೊಗೊಂಡಿದ್ದೀನಿ. ನಿಮ್ಮ ರುಚಿಗೆ ನೋಡಿಕೊಂಡು ಸಕ್ಕರೆನ ಹಾಕ್ಕೊಳ್ಳಿ. ಇದನ್ನು ಈಗ ಸಕ್ಕರೆ ಹಾಕಿದ್ದಾದಮೇಲೆ ಒಂದು 15 ಮಿನಿಟ್ಸ್ ಇದೇ ಥರ ತಿರುಗಿಸ್ಕೊಡ್ತಾ ಇರಬೇಕು. ಚೆನ್ನಾಗಿ ಕುಕ್ ಆಗಬೇಕು. ಹಸಿ ಕೊಬ್ಬರಿ ಸ್ಮೆಲ್ ಎಲ್ಲನೂ ಹೋಗಿ ಪಾಯಸ ಥರ ಸ್ಮೆಲ್ ನಮಗೆ ಅದು ಕೊಡಬೇಕು. ಹಂಗಾಗಿ 15 ಮಿನಿಟ್ಸ್ ಅಷ್ಟು ಇದನ್ನು ತಿರುಗಿಸ್ಕೊಡ್ತಾ ಇರಬೇಕು. ನೋಡಿ, 15 ಮಿನಿಟ್ಸ್ ಆದಮೇಲೆ ನಾನು ಲಾಸ್ಟ್ಗೆ ಸ್ವಲ್ಪ ಕಲ್ಲರ್ಗೋಸ್ಕರ ಅರಿಶಿನ ಹಾಕಿದ್ದೀನಿ ಮತ್ತು ಏಲಕ್ಕಿ ಪೌಡರ್ ಹಾಕಿದ್ದೀನಿ. ನೋಡಿ, ಈಗ ಕೊಬ್ಬರಿ ಪಾಯಸ ರೆಡಿಯಾಗಿದೆ.